ಎಲ್ಲರಿಗೂ ನಮಸ್ಕಾರ. ಇದು ಈ ಸಂಜೆಯ ಪ್ರೈಮ್ ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇವತ್ತು ನಾನು ಬಹಳ ಮುಖ್ಯವಾದ ಒಂದು ವಿಚಾರವನ್ನು ಎತ್ತಿಕೊಂಡಿದ್ದೇನೆ. ಅದು ಭಾರತೀಯ ಜನತಾ ಪಕ್ಷದ ಜನಸಂಕಲ್ಪ ಯಾತ್ರೆಗೆ ಸಂಬಂಧಪಟ್ಟ. ಇವತ್ತು ರಾಯಚೂರಿನಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಜನಸಂಕಲ್ಪ ಯಾತ್ರೆಯನ್ನು ಇವತ್ತು ಪ್ರಾರಂಭ ಮಾಡಿದರು. ಈ ಯಾತ್ರೆ ಏನಿದೆ ಅದು ಕಾಂಗ್ರೆಸ್ ಪಕ್ಷದ ಭಾರತ ಜೋಡೋ ಯಾತ್ರೆಗೆ ಪ್ರತಿಯಾಗಿ ಕೌಂಟರ್ ಕೊಡೋದಕ್ಕೆ ಅನ್ನೋದು ಒಂದು ಕಾರಣ. ಆದರೆ ಮುಂಬರುವ ರಾಜ್ಯ ವಿಧಾನಸಭಾ ಚುನಾವಣೆಗೆ ಬೇಕಾದಂಥ ವೇದಿಕೆಯನ್ನು ಸೃಷ್ಟಿಸಬೇಕು ಅನ್ನೋದು ಉದ್ದೇಶ ಆಗಿತ್ತು. ಈ ಒಂದು ಸಭೆಗೆ ಸುಮಾರು 50,000ಕ್ಕೂ ಹೆಚ್ಚು ಜನ ಸೇರಬಹುದು ಅನ್ನುವ ನಿರೀಕ್ಷೆ ಇತ್ತು. ಆ ನಿರೀಕ್ಷೆಯಂತೆ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಅದು ಹೇಗಾಯಿತು? ನಿರೀಕ್ಷೆಯಷ್ಟು ಜನ ಬಂದ್ರ? ಇದು ಒಂದು ಪ್ರಶ್ನೆ. ಅದರ ಜೊತೆಗೆ ಜನರ ಪ್ರತಿಕ್ರಿಯೆ ಹೇಗಿತ್ತು ಅನ್ನೋದು ಕೂಡ ಬಹಳ ಮುಖ್ಯವಾದ. ನಾನು ಇದನ್ನು ಮಾತನಾಡೋದಕ್ಕಿಂತ ಮೊದಲು ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಅವರು ಈ ಜನಸಂಕಲ್ಪ ಯಾತ್ರೆಯಲ್ಲಿ ಏನನ್ನ ಹೇಳಿದರು? ಬೊಮ್ಮಾಯಿ ಅವರು ಮಾತನಾಡೋದಕ್ಕಿಂತ ಮೊದಲು ಮಾತನಾಡ್ತಾರೆ ಯಡಿಯೂರಪ್ಪ ಹೇಳಿದ್ದು ಕಾಂಗ್ರೆಸ್ ಪಕ್ಷದ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿರುವ ಎಲ್ಲ ಹಗರಣಗಳನ್ನು ನಾನು ಮುಂಬರುವ ವಿಧಾನಸಭೆ ಅಧಿವೇಶನದ ಸಂದರ್ಭದಲ್ಲಿ ಬಯಲು ಮಾಡ್ತೀವಿ ಅನ್ನೋ ಮಾತನ್ನು ಅವರು ಹೇಳಿದರು. ಅದಷ್ಟಕ್ಕೆ ಅವ್ರು ನಿಲ್ಲಿಸಿಲ್ಲ. ಅವ್ರು ಹೇಳಿದ್ರು, ತನಿಖೆ ಮಾಡಿಸಿ ನಿಮ್ಮನ್ನ ಎಲ್ಲಿ ನಿಲ್ಲಿಸಬೇಕೋ ಅಲ್ಲೇ ನಿಲ್ಲಿಸ್ತೀವಿ. ಅಂದರೆ ನಿಮ್ಮನ್ನ ಕೋರ್ಟಿಗೆ ಎಳಿತೀವಿ ಅಂತನೂ ಆಗ್ಬೋದು, ನಿಮ್ಮನ್ನು ಅರೆಸ್ಟ್ ಮಾಡಿಸ್ತೀವಿ ಅಂತನೂ ಆಗ್ಬೋದು, ನಿಮ್ಮನ್ನು ಜೈಲಿಗೆ ಹಾಕ್ಸ್ತೀವಿ ಅನ್ನೋದು ಆಗ್ಬೋದು, ಅಲ್ಲಿ ನಿಲ್ಲಿಸ್ತೀವಿ ಅಂತೇಳಿ ಅವರು ಕಾಂಗ್ರೆಸ್ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ನಿಮಗೆ ಗೊತ್ತಿದೆಯೋ ಇಲ್ಲೋ ಅಂತ ಕೇಳಿದ್ರು. ವಾದ್ರಾದ್ದು ಗೊತ್ತಿದೆಯೋ ಅಂತ ಕೇಳಿದರು. ಏನು ನರೇಂದ್ರ ಮೋದಿ ಅವರ ಕಾಲು ಬುಡಕುಗಳ ಯೋಗ್ಯತೆ ಕೂಡ ನಿಮಗಿಲ್ಲ ಸಿದ್ದರಾಮಯ್ಯನವರೇ ಅಂತ ಅಂದರು. ಯಾರು ನಿಮಗೆ 25 ಲಕ್ಷ ರೂಪಾಯಿ ವಾಚ್ ಕೊಟ್ಟಿದ್ಯಾರು ಅಂತ ಪ್ರಶ್ನಿಸಿದರು. ಅದರ ಜೊತೆಗೆ ಅವರು ತಾವೇನೇನು ಮಾಡ್ತೀವಿ ಅನ್ನೋದನ್ನು, ತಮ್ಮ ಸರ್ಕಾರದ ಇದನ್ನು ಅವರು ಸಾಧನೆ ಅನ್ನೋದನ್ನು ಅವರು ಅಲ್ಲಿ ಹೇಳಿದರು. ಆದರೆ ಇರುವ ಪ್ರಶ್ನೆ ಅಂದರೆ, ನೀವು ಈಗ ಅಧಿಕಾರದಲ್ಲಿದ್ದೀರಿ, ಅಧಿಕಾರದಲ್ಲಿದ್ದು ಎಷ್ಟು ವರ್ಷಗಳು ಪೂರೈಸಿತು? ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಹಗರಣಗಳನ್ನು ನಡೆದಿದ್ದರೆ ಅದನ್ನು ಹೊರಗಾಕೋದಕ್ಕೆ ಯಾಕೆ ಹಿಂದೇಟ್ ಹಾಕ್ತೀರಿ ತಾವು? ಇಷ್ಟು ನಿಮಿಷ, ಇಷ್ಟು ಕಾಲ ಯಡಿಯೂರಪ್ಪನವರೇ, ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ನಂತರ ಬೊಮ್ಮಾಯಿಯವರಿಗೆ ಅಧಿಕಾರ ವಹಿಸ್ಕೊಟ್ರಿ, ಫೈನ್. ನೀವು ಅಧಿಕಾರದಲ್ಲಿದ್ದಾಗ ಏನು ಮಾಡ್ತಾ ಇದ್ದೀರಿ? ಯಾಕೆ ಕ್ರಮ ಕೈಗೊಂಡಿಲ್ಲ? ಇದೇ ನಿಮಗೆ ಸಂಶಯ ಬರುವಂತೆ ಮಾಡುತ್ತೆ. ಈಗ ಚುನಾವಣಾ ಬರೋ ಸಂದರ್ಭದಲ್ಲಿ ಒಂದು ಇಶ್ಯೂ ರೈಸ್ ಮಾಡಬೇಕು ಅಂತ ಮಾಡಿದ್ದೀರಾ. ಅದರ ಜೊತೆಗೆ ಬೇರೆಯವರ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವ ನೈತಿಕತೆ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಇದೆಯಾ? ಈ ಪ್ರಶ್ನೆಗೆ ಕೂಡ ಯಡಿಯೂರಪ್ಪ ಉತ್ತರ ಕೊಡಬೇಕಾಗತ್ತೆ. ಆದರೆ ಇದು ಚುನಾವಣಾ ರಾಜಕಾರಣ ಬಂದಾಗ ಹೇಳೋದು ಜನರ ಕಿವಿ ಮೇಲೆ ಕಬ್ಬನ್ ಪಾರ್ಕು ಲಾಲ್ ಬಾಬು. ನಾನು ಹೇಳ್ತೀನಿ, ಎಸ್, ನೀವೇ ಒಂದು ಎನ್ಕ್ವೈರಿ ವ್ಯವಸ್ಥೆ ಮಾಡಬೇಕಾಗಿತ್ತು. ಇನ್ನೊಂದು ಮಾಡೋದು, ಮುಂದಿನ ಅಧಿವೇಶನ ಬರುವವರೆಗೆ ಕಾದು ಬಿಟ್ಟು ಅಧಿವೇಶನದಲ್ಲಿ ಮಂಡಿಸ್ತೀವಿ ಅಂತೆಲ್ಲ. ಅಂದರೆ ನಿಮಗೆ ಈ ಪ್ರಕರಣದ ಬಗ್ಗೆ ತನಿಖೆ ಮಾಡುವ ಇಷ್ಟ ಇಲ್ವಾ? ಒಂದೇ ಪ್ರಶ್ನೆ. ನಿಮ್ಮ ನಡುವೆ ಏನಾದರೂ ಒಳ ಒಪ್ಪಂದ ಇದೆಯಾ? ಎರಡನೇ ಪ್ರಶ್ನೆ. ನಿಮ್ಮ ನಡುವೆ ಅಂದರೆ ಕಾಂಗ್ರೆಸ್ ನಾಯಕರು ಮತ್ತು BJP ನಾಯಕರ ನಡುವೆ. ದಿಸ್ ಇಸ್ ಸೆಕೆಂಡ್ ಕ್ವೆಶ್ಚನ್. ಒಂದೊಮ್ಮೆ ನಿಮಗೆ ಆಸಕ್ತಿ ಇದ್ದಿದ್ದರೆ ಭ್ರಷ್ಟಾಚಾರದ ಬಗ್ಗೆ ತನಿಖೆ ಮಾಡಿಸ್ಬೇಕು ಅಂದರೆ ನೀವು ಮಾಡ್ತಾ ಇದ್ದೀರಿ. ಅಂದರೆ ನಿಮ್ಮ ಉದ್ದೇಶ ಅಸ್ತ್ರಕ್ಕೆ ಪ್ರತಿ ಅಸ್ತ್ರವನ್ನು ಬಳಸೋದಾ? ನೀವು ಭ್ರಷ್ಟರು, 40% ಕಮಿಷನ್ ಅಂತ ಕಡೆ ಅವರು ಭ್ರಷ್ಟರು ಹೇಳ್ತಾ ಹೋಗೋದು. ಸಾಮಾನ್ಯ ಜನ ತಲೆ ಕೆಡಿಸ್ಕೊಳ್ಳಲ್ಲ. ಕಾಂಗ್ರೆಸ್ ಇದ್ದಾಗಲೂ ಭ್ರಷ್ಟಾಚಾರ ಇತ್ತು ಅನ್ನೋದು ಗೊತ್ತಿದೆ, ಈಗ BJP ಇದ್ದಾಗಲೂ ಇದೆ. ಜನ ಹೇಳೋದೇನು, ಈಗ ಭ್ರಷ್ಟಾಚಾರದ ಪ್ರಮಾಣ ಮಿತಿ ಮೀರಿದೆ, ಹಣ ಕೊಟ್ಟ ಹೊರತು ಏನೂ ಆಗಲ್ಲ ಅನ್ನುವ ಸ್ಥಿತಿ ಇದೆ. ಕಾಂಗ್ರೆಸ್ ಇದ್ದಾಗ 10% ಇದ್ದಿದ್ದು ಈಗ 40-50% ಆಗಿದೆ ಅಂತ. ಈ ಮಾತು ಬಹುಮಟ್ಟಿಗೆ ನಿಜ ಅಂತ ನನಗೆ
ಅನಿಸುತ್ತೆ. ಅದರ ಜೊತೆಗೆ ರಾಜಕೀಯವಾಗಿ ಯಡಿಯೂರಪ್ಪನವರು ಮಾತಾಡಿದ್ರು, ಏನು ಸಂಕಲ್ಪ ಯಾತ್ರೆ ಇದು ವಿಜಯ ಯಾತ್ರೆ ಆಗುತ್ತೆ. ಸೊ ಕಾಂಗ್ರೆಸ್ ಏನು ಅಧಿಕಾರಕ್ಕೆ ಬರಬೇಕು ಅಂತ ಅವ್ರದ್ದು ಏನು ಕನಸಿದೆ, ಅದು ಕನಸಾಗೇ ಉಳಿಯುತ್ತೆ, ನನಸಾಗಲ್ಲ. ನಮ್ಮ ವಿರುದ್ಧ ಸುಳ್ಳು ಆರೋಪ ಮಾಡಿದರೆ ಜನ ನಿಮ್ಮನ್ನು ಬಿಡಲ್ಲ. ಯಾಕೆ ಜನ ಬಂದ್ಬಿಟ್ಟು ಯಡಿಯೂರಪ್ಪನವ್ರ ಪರವಾಗಿ ನಿಂತ್ಕೊಬಿಟ್ಟು ರಕ್ಷಣೆ ಮಾಡ್ತಾರೆ, ಅಥವಾ ಈ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ಕಾಂಗ್ರೆಸ್ ಹೇಳಿದರೆ, ಈ ಸರ್ಕಾರ ಭ್ರಷ್ಟ ಸರ್ಕಾರ ಅಲ್ಲ, ಇದು ಹರಿಶ್ಚಂದ್ರನ ಮೊಮ್ಮಕ್ಕಳ ಸರ್ಕಾರ ಅಂತ ಜನ ಅಂತಾರೆ. ಜನ ಏನು ಮಾಡ್ತಾರೆ? ಜನ ಏನೂ ಮಾಡಲ್ಲ. ಭ್ರಷ್ಟಾಚಾರ ಒಂದು ಇಶ್ಯೂ ಅಂತಾನೆ ಆಗಿರೋ ಕಾಲಘಟ್ಟದಲ್ಲಿ ಇದೆ. ಸೊ ಅದ್ರ ಜೊತೆಗೆ ಇನ್ನೊಮ್ಮೆ ನಾವು ಕಮಲ ಅರಳುವಂತೆ ಮಾಡ್ತೀವಿ, ಅರಳಿಸುವಂತೆ ಮಾತಾಡ್ತೀವಿ ಅನ್ನೋದು ಬಿಟ್ಟರೆ ನಾವು ರೈತರಿಗೆ ಏನು ಮಾಡಿದ್ದೀವಿ ಅದು ಇದು ಮಾತುಗಳನ್ನು ಕೂಡ ಯಡಿಯೂರಪ್ಪ ಈ ಸಮಾವೇಶದಲ್ಲಿ ಮಾತನಾಡಿದ್ದಾರೆ. ಆದರೆ ಸಮಾವೇಶ ಎಲ್ಲ ಮಾಡಬೇಕಾಗಿತ್ತು, ಆ ಸ್ಥಳ ಏನಿದೆ ಅದು ಒಂದು ಸ್ಕೂಲ್ ಗ್ರೌಂಡ್ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. ಸೊ ಸ್ಕೂಲ್ ಗ್ರೌಂಡ್ನಲ್ಲಿ ಅಲ್ಲೊಂದು ಹೊರಗಡೆ ಒಂದು ವಾಲ್ ಇತ್ತಂತೆ. ಆ ವಾಲನ್ನು ಕೂಡ ಕೆಡವಲಾಗಿದೆ ಅನ್ನೋ ಒಂದು ಆರೋಪ, ಒಂದು ವರದಿ ಬಂದಿದೆ. ಆ ವರದಿ ಹೇಳುತ್ತೆ, CM ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ನಡೆಯುತ್ತಿರುವ ಜನಸಂಕಲ್ಪ ಯಾತ್ರೆಗಾಗಿ ತಾಲೂಕಿನ ಗಿಲ್ಲೇಸುಗೂರು ಸರ್ಕಾರಿ ಶಾಲೆಯ ಕಾಂಪೌಂಡ್ ಅನ್ನು ನೆಲಸಮಗೊಳಿಸಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರುವ ನಿರೀಕ್ಷೆ ಹಿನ್ನೆಲೆ 7 ಅಡಿ ಎತ್ತರ 80 ಅಡಿ ಉದ್ದದ ಸುಸಜ್ಜಿತ ಶಾಲಾ ಗೋಡೆಯನ್ನು JCB ಮೂಲಕ ಕೆಡವು ಹಾಕಲಾಗಿದ್ದು, ಸುಸಜ್ಜಿತವಾದ ಶಾಲೆಯ ತಡೆಗೋಡೆ ಕೆಡವಿದ್ದಕ್ಕೆ ಸ್ಥಳೀಯರಿಂದ ಆಕ್ರೋಶ ವ್ಯಕ್ತವಾಗಲು ಆರಂಭ ಆಗಿದೆ ಅಂತ ವರದಿಯೊಂದು ತಿಳಿಸುತ್ತೆ. ಸೊ ಮುಖ್ಯಮಂತ್ರಿಗಳ ಸಭೆ ಕೇವಲ ಶಾಲಾ ಗೋಡೆಯನ್ನು ಕೆಳಗಿದ ಶಾಲೆಯನ್ನೇ ಕೆಡಗಲಿಲ್ವಲ್ಲ ಪುಣ್ಯ ಅಂತ. ಯಾಕೆಂದರೆ ಇವರು ಇಂಥ ಕೆಲಸ ಮಾಡೋದಕ್ಕೂ ಹಿಂದೇಟಾಗಲ್ಲ ಈ ರಾಜಕಾರಣಿಗಳು. ಮುಖ್ಯಮಂತ್ರಿಗಳು ಅಂದ ತಕ್ಷಣ ಮುಖ್ಯಮಂತ್ರಿಗಳು ಬರ್ತಾರೆ ಅಂತ ಇಡೀ ಬ್ಯೂರೋಕ್ರಸಿ ಏನಿದೆ, ಆಡಳಿತ ಇವರೇನಿದ್ದಾರೆ ಅವ್ರು ಏನು ನಿಂತ್ಬಿಟ್ಟು ಅದನ್ನು ಕೆಡವಯ್ಯ ಇದನ್ನು ಕೆಡವಯ್ಯ ಅಂತ ಕೆಡಲು ಹಾಕೋದು ಸಾಮಾನ್ಯ ಆದದ್ದು. ಸೊ ರಾಯಚೂರು ಪ್ರಾರಂಭ ಆಗಬೇಕಾದ್ರೆ ಇವರ ಜನಸಂಕಲ್ಪ ಯಾತ್ರೆ ಏನಿದೆ ಅದು ಶಾಲೆಯೊಂದರ ಗೋಡೆ ಕೆಡವುವ ಮೂಲಕ ಪ್ರಾರಂಭ ಆಗಿದೆ. ಗೋಡೆ ಕೆಡವುವುದು ಶಾಲೆಗೆ ಅನ್ನೋದು ಸಾಂಕೇತಿಕವಾದ. ಶಾಲೆಯ ಗೋಡೆ ಇದೆಯಲ್ಲ ಅದು ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದು. ಇವರು ಶಿಕ್ಷಣದ ಒಳಗಡೆ ಪಠ್ಯಪುಸ್ತಕಗಳನ್ನು ಬದಲಿಸುವ ಮೂಲಕ ಈ ಸೆಕ್ಯುಲರ್ ಆದ ಒಂದು ಗೋಡೆ ಇಂಡಿಯಾದಲ್ಲಿತ್ತಲ್ಲ ಅದನ್ನೇ ಕೆಡುವ ಕೆಲಸವನ್ನು ಮಾಡಿದ್ದಾರೆ. ಕರ್ನಾಟಕ ಏನಿದೆ ಅದು ಸರ್ವ ಜನಾಂಗಗಳ ಶಾಂತಿಯ ತೋಟವಾಗಿತ್ತು. ಆ ಗೋಡೆಯನ್ನು ಇವರು ಉಳಿಸಿದ್ದಾರೆ. ಸರ್ವಧರ್ಮ ಸಮನ್ವಯತೆ ಗೋಡೆಯನ್ನು ಇವರು ಕೆಡವಿದ್ದಾರೆ. ಅದಕ್ಕೆ ಕೊನೆಯಾಗಿ ಮೊದಲ ಸಭೆಯಲ್ಲಿ ಶಾಲಾ ಕಾಂಪೌಂಡಿನ ಗೋಡೆಯನ್ನು ಕೆಡವಿದ್ದಾರೆ. ಇನ್ನು ಯಾವ್ದಾವ್ದು ಗೋಡೆ ಕೆಡವುತ್ತಾರೆ ಗೊತ್ತಿಲ್ಲ. ಏನಿವೆ ಇದಕ್ಕೂ ಮೊದಲು ರಾಯಚೂರಿಗೆ ಬರುವಕ್ಕಿಂತ ಮೊದಲು ಯಡಿಯೂರಪ್ಪನವರು ಮಂತ್ರಾಲಯಕ್ಕೆ ಭೇಟಿ ನೀಡಿದರು. ಮಂತ್ರಾಲಯದಲ್ಲಿ ಅವರು ರಾಯರ ಬೃಂದಾವನದ ದರ್ಶನ ಮಾಡಿದ್ರು. ರಾಯರ ಆಶೀರ್ವಾದ ನನಗೆ ಇದೆ, ಅದರಿಂದ ಗೆಲ್ತೀವಿ ಅಂತ ಹೇಳಿದ್ರು. ಹೇಳಿ ಬಿಡಿ, ದೇವರು ಬಂದು ಹೇಳದೇ ಇರೋದ್ರಿಂದ ದೇವ್ರನ್ನ ಯಾರು ಬೇಕಾದ್ರೂ ನೀಡ್ತಾರೆ ಹೋಗೋದು. ದೇವ್ರು ನನ್ನ ಪರವಾಗಿದ್ದಾನೆ, ನನಗಿದ್ದಾನೆ. ಆವಾಗ ಭಕ್ತರು ಏನಾದರೂ ಜೊತೆ ಸಮಯಕ್ಕೆ ಬರ್ತಾರೆ ಗೊತ್ತಿಲ್ಲ. ಸೊ ಈ BJPಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಹೇಳಿಕೆ ನನ್ನ ಮುಂದೆ ಇದೆ. ಅದು ಇವತ್ತು ರಾಜ್ಯ BJPಯ ಅಧ್ಯಕ್ಷರು ಏನಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದ್ದು. ನಾನು ಅವ್ರ ಬಗ್ಗೆ ಮಾತನಾಡಿದಾಗಲೆಲ್ಲ ಭಾಳಷ್ಟು ಜನ ನನಗೆ ಹೇಳ್ತಾರೆ, ಯಾಕೆ ಸುಮ್ಮನೆ ಅಂಥವ್ರ ಬಗ್ಗೆ ಮಾತಾಡ್ತೇವೆ ಸರ್, ಮಾತನಾಡೋದಕ್ಕೂ ಯೋಗ್ಯರಲ್ಲ ಅಂತ. ಸೊ ಅದು ಭಾಳ ಮಟ್ಟಿಗೆ ನಿಜ ಕೂಡ. ಕಟೀಲ್ ಅವ್ರನ್ನ ಪಂಪ್ವೆಲ್ ಕಟೀಲ್ರು ಅಂತಲೇ ಕರೀತಿದ್ರು. ಸೊ ಅವ್ರು ಎಷ್ಟೆಷ್ಟು ಸುಳ್ಳು ಇದನ್ನು ಕೊಟ್ಟಿದ್ದಾರೆ ಅಂತ. ಮತ್ತು ಅವ್ರು ಮಾತನಾಡೋದಿದೆಯಲ್ಲ, ಅವರ ಮಾತನ್ನು ಬೆಂಕಿ ಹಚ್ಚುವ ಕೆಲಸವನ್ನೇ ಮಾಡ್ತಾರೆ. ಅವರು ಬೆಂಕಿಯನ್ನು ನಂದಿಸುವ ಕೆಲಸವನ್ನು ಯಾವತ್ತೂ ಮಾಡಲ್ಲ. ಬೆಂಕಿ ಹಚ್ಚಿ ಆ ಬೆಂಕಿಯಲ್ಲಿ ಚಳಿ ಕಾಯಿಸಿಕೊಳ್ಳುವಂಥವ್ರು ನಳಿನ್ ಕುಮಾರ್ ಕಟೀಲ್. ಅವರೊಬ್ಬ ಗಂಭೀರವಾದ ರಾಜಕಾರಣಿ ಅಂತ ನನಗೆಂದೂ ಅನಿಸೇ ಇಲ್ಲ. ಅವರು ಈ ಸಂಘ ಪರಿವಾರದ ಕೆಳ ಹಂತದ ಒಬ್ಬ ಕಾಲಾಳು. ಅವರ ಸ್ಥಾನ ಗೌರವ ಅಂತಿರುತ್ತೆ ನೋಡಿ, ಅಂತಹ ಸ್ಥಾನ ಗೌರವವನ್ನು ಕೂಡ ಅವರು ಯಾವತ್ತೂ ಇಟ್ಕೊಂಡಿಲ್ಲ. ಇವತ್ತು ಅವ್ರು ಹೇಳಿದ್ದೇನೋ ಇದ್ರೆ ಹೇಳಿಕೆ, ಕಾಂಗ್ರೆಸ್ ಭಾರತ ಜೋಡೋ ಯಾತ್ರೆ ಬಗ್ಗೆ BJP ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಲೇವಡಿ ಮಾಡಿದ್ದಾರೆ ಅಂತ ವರದಿ ಹೇಳುತ್ತೆ. BJP ಕಟ್ಟುವ ಕೆಲಸ ಮಾಡ್ತಿದ್ರೆ ಕಾಂಗ್ರೆಸ್ ಸಮಾಜವನ್ನು ಒಡೆಯುವ ಕೆಲಸ ಮಾಡ್ತಾ ಇದೆ. ಕರ್ನಾಟಕದಲ್ಲಿ ಕಟ್ಟುವ ಕೆಲಸವನ್ನು ಯಾರು ಮಾಡಿದ್ದಾರೆ ಮತ್ತು ಕೆಡವುವ ಕೆಲಸವನ್ನು ಯಾರು ಮಾಡಿದ್ದಾರೆ? ಸಮಾಜವನ್ನು ಕಟ್ಟುವ ಕೆಲಸವನ್ನು ಸಂಘ ಪರಿವಾರ BJP ಯಾವತ್ತಾದರೂ ಮಾಡಿದೆಯಾ?
ಸದಾ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡ್ತಾ ಸಮಾಜವನ್ನು ಒಡಿತಾ ಅಲ್ಪಸಂಖ್ಯಾತರ ಒಳಗಡೆ ಒಂದು ರೀತಿಯ ಭಯ ಉಂಟಾಗಬೇಕು, ಬಹುಸಂಖ್ಯಾತರ ಒಳಗಡೆ ಅಲ್ಪಸಂಖ್ಯಾತರ ಭಯ ಉಂಟಾಗಬೇಕು. ಆ ರೀತಿ ಎರಡೂ ಕಡೆ ಭಯವನ್ನು ಹುಟ್ಟಿಸುವ ಕೆಲಸವನ್ನು ಮಾಡ್ತಾ ಬಂದಂಥ ಈ ಪಕ್ಷ ಮತ್ತು ಸಂಘ ಪರಿವಾರ ಹೇಗೆ ಅವರು ಸಮಾಜವನ್ನು ಕಟ್ತಾರೆ, ಇದು ನಗಬೇಕಾದ್ರೆ ಕಳಬೇಕಾದ ಗೊತ್ತಾಗ ಆ ರೀತಿ ಹೇಳಿಕೆ. ಅವ್ರು ಹೇಗೆ ಅಂತಲೂ ಅವ್ರು ಹೇಳಿಕೆಯಲ್ಲಿ ಹೇಳ್ತಾರೆ. ಏನು ಅಂದರೆ, ಟಿಪ್ಪು ಜಯಂತಿಯನ್ನು ಮಾಡಿ ಹಿಂದೂ ಮುಸ್ಲಿಮರನ್ನು ಒಡೆದರು. ಟಿಪ್ಪು ಜಯಂತಿಯನ್ನು ಮಾಡುವುದು ಸಮಾಜವನ್ನು ಒಡೆಯುವ ಕೆಲಸವೋ ಸಮಾಜವನ್ನು ಸೇರಿಸುವ ಕೆಲಸವೋ? ಟಿಪ್ಪು ಬಗ್ಗೆ ಕೇವಲ ಕೊಡಗಿನ ಜನರಿಗೆ ಇರಬಹುದಾದ ಅಭಿಪ್ರಾಯ ಇದೆ, ಅದು ಇಡೀ ರಾಜ್ಯದ ಅಭಿಪ್ರಾಯ ಅಂತ ಕಟೀಲ್ ಅವರಿಗೆ ಗೊತ್ತಾ? ಅದರ ಜೊತೆಗೆ ಅವರ ಸ್ವಾತಂತ್ರ್ಯ ಹೋರಾಟದ ಒಂದು ದಾರಿ ಏನಿದೆ, ಮಕ್ಕಳನ್ನೇ ಒತ್ತೆ ಇಟ್ಟದ್ದು ಎಲ್ಲರಿಗೂ ಗೊತ್ತಿದೆ. ಅದಕ್ಕಿಂತ ಮುಖ್ಯವಾಗಿ ಟಿಪ್ಪು ಬಗ್ಗೆ ಇರುವ ಜನಪದ ಲಾವಣಿಗಳು, ಯಾವುದೇ ಸುಳ್ಳು ಹೇಳಿದ್ರು ಕೂಡ ಜನಪದ ಲಾವಣಿಗಳು ಸುಳ್ಳು ಹೇಳಲ್ಲ, ಅದು ಸಮಾಜದ ಕೆಳ ಹಂತದ ಅದರಿಂದ ಬರುವಂಥ. ಸೊ ಹಾಗೆ ಟಿಪ್ಪುವಿನ ಬಗ್ಗೆ ಲಾವಣಿಗಳು ಇವೆ. ಟಿಪ್ಪು ಎಂತ ಮನುಷ್ಯ ಏನಿವೆ, ಆದರೆ ಟಿಪ್ಪು ಜಯಂತಿ ಮಾಡಿದ ಕಾರಣ ಸಮಾಜವನ್ನು ಒಡೆಯುವ ಕೆಲಸವಂತೆ. ಟಿಪ್ಪು ಜಯಂತಿಯನ್ನು ನಿಲ್ಲಿಸುವುದು ಸಮಾಜವನ್ನು ಒಡೆಯುವ ಕೆಲಸ ಅಲ್ವಾ? ಟಿಪ್ಪುವನ್ನು ಕೇವಲ ಮುಸ್ಲಿಂ ಒಬ್ಬ ಮಹಾರಾಜ ಅಂತ ಹೇಳಿ ಅವನು ಸೀಮಿತಗೊಳಿಸಿ ಟಿಪ್ಪುವನ್ನು ಅಪಪ್ರಚಾರ ಮಾಡ್ತಾ ಅವನು ಧರ್ಮಾಂಧ ಅಂತ ಹೇಳ್ತಾ ಟಾರ್ಗೆಟ್ ಮಾಡೋದು ಸಮಾಜವನ್ನು ಒಡೆಯುವ ಕೆಲಸ ಅಲ್ಲ. ಈ ಕೆಲಸವನ್ನು ಕಟೀಲು ಮತ್ತು ಅವರ ಪಕ್ಷದವರು ಮಾಡಿದ್ದಾರೆ, ಅದು ಕಾಂಗ್ರೆಸ್ ಮಾಡಿದೆ. ಉತ್ತರ ಕೊಡಬೇಕು ಅವರು. ಇನ್ನು ವೀರಶೈವ ಲಿಂಗಾಯತ ಸಮಾಜವನ್ನು ಒಡೆದರು. ಸೊ ಲಿಂಗಾಯತರಿಗೆ, ಬಸವಣ್ಣ ಅನುಯಾಯಿಗಳಿಗೆ ತಮಗೆ ಪ್ರತ್ಯೇಕವಾದ ಒಂದು ಧರ್ಮ ಬೇಕು, ಧರ್ಮ ಅಂತ ಕೇಳುವುದು ಅವರ ಹಕ್ಕು. ವೀರಶೈವರು ಮತ್ತು ಲಿಂಗಾಯತರು ಒಂದಲ್ಲ ಅಂತ ಕೆಲವರು ಹೇಳಿದ್ರೆ ಅದು ಅವರ ಹಕ್ಕು. ಆದರೆ ಅವರಿಗೆ ಪ್ರತ್ಯೇಕ ಧರ್ಮದ ಸ್ಥಾನಮಾನ ಕೇಳಿದ್ರು ಅಂತ ಅದರಿಂದ ಸಿದ್ದರಾಮಯ್ಯ ನುಡಿದಾರೆ ಅಂತ ಹೇಗೆ ಹೇಳ್ತೀರಿ? ಕೊಡೋದು ಬಿಡೋದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿದೆ ಅಲ್ವಾ? ಅದನ್ನೂ ನೀವು ರಾಜಕೀಯಕ್ಕಾಗಿ ಬಳಸ್ಕೊತೀರಿ. ಸೊ ಇನ್ನು ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕಾರ ಮಾಡಿರುವುದರಿಂದ ಭಾರತ ಜೋಡೋ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಮಾಡ್ತಿದೆ ಅಂತಾನು. ಇದಕ್ಕೆ ನಗಬೇಕು ಅಳಬೇಕು ಗೊತ್ತಿಲ್ಲ. ಭಾಳ ಜನ ಹೇಳಿದಾಗೆ ಇಂಥ ಹೇಳಿಕೆಗಳಿಗೆ ಪ್ರತಿಕ್ರಿಯೆ ನೀಡೋದೇ ಇಲ್ಲ, ಅದು ಹಾರಿಬಲ್. ಇನ್ನು ಕಾಂಗ್ರೆಸ್ ನಾಯಕರ ಮಗಳ ಜಗಳ ಹೆಚ್ಚಾಗಿದೆ. ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಜಗಳ ಮಿತಿ ಮೀರಿದೆ. ಚುನಾವಣೆಗೆ ಮುಂಚೆ ರಾಜ್ಯ ಕಾಂಗ್ರೆಸ್ ಇಬ್ಬಾಗ ಆಗಲಿದೆ. ಇದು ಕಟೀಲ್ ಸಾಹೇಬರ ಹೇಳಿಕೆ. ಒಂದು, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಭಿನ್ನಾಭಿಪ್ರಾಯ ಇರ್ಬೋದು, ರಾಜಕಾರಣದಲ್ಲಿ ಇದ್ದೇ ಇರುತ್ತೆ. ಆದರೆ ಅದು ಕಾಂಗ್ರೆಸ್ ಒಡೆಯುವ ಹಂತಕ್ಕೆ ಹೋಗುವ ಸಾಧ್ಯತೆ ಇಲ್ಲವೇ ಇಲ್ಲ. ಯಾಕಂದರೆ ಡಿ ಕೆ ಶಿವಕುಮಾರ್ ಪಕ್ಷವನ್ನು ಒಡೆಯುವಲ್ಲ. ಯಾವತ್ತೂ ಕೂಡ ಎಂಥ ಒತ್ತಡದ ನಡುವೆ ಕೂಡ ಅವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಉಳಿದಿದ್ದಾರೆ, ಬಿ ಜೆ ಪಿ ಪಕ್ಷಕ್ಕೆ ಬಂದಿರ್ತಾರೆ. ಆದ್ದರಿಂದ ಇನ್ನು ಮಲ್ಲಿಕಾರ್ಜುನ ಖರ್ಗೆ ಬಂದ ಸಿದ್ದರಾಮಯ್ಯನಿಗೆ ಈ ರೀತಿ ಕ್ಷುಲ್ಲಕವಾದ ಹೇಳಿಕೆಯನ್ನು ಈ ಗೌರವಾನ್ವಿತ ಸಚಿವರು ಈ ಗೌರವಾನ್ವಿತ ಅಧ್ಯಕ್ಷರು ಹೇಳಿದ್ದಾರೆ. ಕಟೀಲ್ ಹೇಳಿಕೆಯನ್ನು ಸೀರಿಯಸ್ ತಗೋಬಾರ್ದು ನಾನು ಬಳಸಲಾಗುತ್ತೆ. ಅವರು ನಮ್ಮದಿಲ್ಲಿ ವಾಟ್ಸಪ್ ಯೂನಿವರ್ಸಿಟಿಲಿ ಬಂದು ಕೆಲವರು ಚಡ್ಡಿಯಲ್ಲಿ ರಿಯಾಕ್ಟ್ ಮಾಡಿದಾಗ ಭಾಳ ಜನ ನನಗೆ ಬಂದು ರಿಯಾಕ್ಟ್ ಮಾಡ್ತಾರೆ. ನಾನು ರಿಯಾಕ್ಟ್ ಮಾಡಿದ್ರೆ ಉತ್ತರ ಕೊಡೋಕ್ಕೆ ಹೋಗಲ್ಲ. ಯಾಕೆಂದರೆ ನನ್ನ ಅಪ್ಪ ನನಗೊಂದು ಮಾತನ್ನು ಹೇಳಿದ್ದು ಕಲಿಸಿದ್ದೆ. ನನ್ನ ಅಪ್ಪ ಬರಹಗಾರರಾಗಿದ್ದರು. ಅವರಿಗೆ ಇಂಗ್ಲೀಷ್ ಕನ್ನಡ ಎರಡರೂ ಅತ್ಯುತ್ತಮ ಬರೀತಾ ಇದ್ದರು. ಸ್ಥಳೀಯ ಪತ್ರಿಕೆಗಳಿಗೆ ಲೇಖನಗಳನ್ನ ಬರೀತಾ ಇದ್ದರು. ಸೊ ಹಾಗೆ ಬರಿತಾ ಇದ್ದರು. ಒಂದು ಸಲ ಅವ್ರು ನನಗೆ ಹೇಳ್ತಾ ಇದ್ದರು, ನೋಡಿ, ಯಾವತ್ತೂ ಕೂಡ ಕೊಚ್ಚೆಯ ಮೇಲೆ ಕಲ್ಲು ಎಸೆಯುವ ಕೆಲಸಕ್ಕೆ ಹೋಗಬೇಡ ಮಗನೇ. ಆದ್ದರಿಂದ ನನಗೆ ಅಲ್ಲಿ ಕೊಚ್ಚೆ ಅಂತ ಗೊತ್ತಾಗುತ್ತೋ ಅದಕ್ಕೆ ನಾನು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಭಾಳಷ್ಟು ಜನ ಬಂದ್ಬಿಟ್ಟು ಇದೇ ರೀತಿ ಫೇಸ್ಬುಕ್ನಲ್ಲಿ ಇನ್ನೊಂದರಲ್ಲಿ ಬಂದು ಮಾತನಾಡ್ತಾರೆ. ಅವರೆಲ್ಲ ಕೊಚ್ಚೆ ಅನ್ನೋದು ನಮ್ಗೆ ಗೊತ್ತು. ಅವ್ರಿಗೆ ಆ ಕೊಚ್ಚೆ ಮೇಲೆ ಕಲ್ಲು ಹೊಡೆದ್ರೆ ಅದು ನಮ್ಮ ಮುಖಕ್ಕೆ ಸಿಗುತ್ತೆ. ಆ ಕಾರಣಕ್ಕೆ ಈ ಕೊಚ್ಚೆ ಪ್ರತಿಕ್ರಿಯೆಗಳಿಗೆ ನಾನು ಪ್ರತಿಕ್ರಿಯೆ ನೀಡೋಕ್ಕೆ ಹೋಗಲ್ಲ. ಬರ್ತಾರೆ, ಹೇಳ್ತಾರೆ, ಮಾಡ್ತಾರೆ, ಹೋಗ್ತಿರ್ತಾರೆ ಅವ್ರ ಕಡೆ ಬರ. ಆದರೆ ಒಂದು ಪಕ್ಷದ ಅಧ್ಯಕ್ಷರು ಕೂಡ ಈ ರೀತಿಯ ನಿಲುವನ್ನು ತಗೋ ಅವ್ರಿಗೆ ಪ್ರತಿಕ್ರಿಯೆ ನೀಡೋದೇ ತಪ್ಪೇನೋ ಅನಿಸುತ್ತೆ. ಎನಿವೆ, ಇವತ್ತು ಇದು ಪ್ರೈಮ್ ನ್ಯೂಸ್ನಲ್ಲಿ ವಿಚಾರದ ಬಗ್ಗೆ ಮಾತನಾಡಿದ್ದೀನಿ. ತಾವು ದಯವಿಟ್ಟು ನನ್ನ ಯೂಟ್ಯೂಬ್ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಹಾಯ ಮಾಡಿ. ತಮ್ಮ ಸಹಾಯದಿಂದಲೇ ನನ್ನ ಸ್ವತಂತ್ರ ಧ್ವನಿಯನ್ನು ಉಳಿಸಿಕೊಂಡು ಬಂದಿದ್ದೇನೆ. ನನ್ನ ಈ ಸ್ವತಂತ್ರ ಧ್ವನಿಗೆ ತಾವು ಶಕ್ತಿ ಕೊಡುವ ಕೆಲಸವನ್ನು ಮಾಡಿ ಅಂತ ತಮ್ಮ ಸವಿನಯವಾಗಿ ಪ್ರಾರ್ಥಿಸಿಕೊಳ್ತೇನೆ. ಓಕೆ, ಇದಾಗಿತ್ತು ಇವತ್ತಿನ ಪ್ರೈಮ್ ನ್ಯೂಸ್. ಮತ್ತೆ ನಾಳೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ಲರೂ ಒಳ್ಳೆಯದಾಗಲಿ. ಶುಭರಾತ್ರಿ.